ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಇವತ್ತು ಗುರುವಾರ ಅಂಡ್ ರಾಯರ ವಾರ. ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನಮ್ಮ ಗಂಗಾವತಿಲಿ ಬೆಳಿಗ್ಗೆಯಿಂದ 4 ಗಂಟೆಯಿಂದ ಬಿಡದೆ ಮಳೆ ಬರುತ್ತೆ ಅಂತ ಇರೋಲ್ಲ, ಆ ರೀತಿ ಬಿಡದೆ ಫುಲ್ ಮಳೆ ಇದೆ ಬೆಳಿಗ್ಗೆಯಿಂದ. ಚೆನ್ನಾಗಿದೆ ವಾತಾವರಣ, ತಣ್ಣಗಿದೆ ಅಷ್ಟೇ. ನಿನ್ನೆ ನಾನು ಸೂರ್ಯ ದೇವನಿಗೆ ಬೈದ್ಬಿಟ್ಟೆ ಅಂತ ಅಂದ್ಕೊಂಡು ಸ್ವಲ್ಪ ಮಳೆ ರಾಯನ್ ಕಳಿಸಿದೆ ಅನ್ಸುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಪವಾಡಗಳ ಬಗ್ಗೆ ಒಂದು ತಿಳಿಸ್ಕೊಡ್ತೀನಿ. ರಾಯರ ಪವಾಡ ಎಂಥದ್ದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಗುರುವಾರ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ದಿನ ನಿಮ್ಮದಾಗಲಿ. ಅಷ್ಟೇ, ವಿಡಿಯೋ ಸ್ಟಾರ್ಟ್ ಮಾಡಿ. ಅಮ್ಮನ ಸ್ನಾನಕ್ಕೆ ಹೋಗಿದ್ದಾರೆ. ಅಮ್ಮ ಬರೋಷ್ಟರಲ್ಲಿ ನಾನು ನೈವೇದ್ಯ ರೆಡಿ ಮಾಡ್ಕೊಬಿಡ್ತೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿಬೇಳೆಭಾತ್ ಇರ್ತಾಯಿದೆ. ಎಲ್ಲ ಮಾಡ್ಕೊಬಿಟ್ರೆ ನಮಗೆ ಆಮೇಲೆ ಈಸಿ ಆಗ್ಬಿಡುತ್ತೆ. ಗಡಿಬಿಡೀಲಿ ಏನು ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ವಿಜಿಲ್ ಇಡೋದನ್ನ ಬರೀತೀನಿ ಕೆಲವೊಮ್ಮೆ. ಈಗ ರಾಯರಿಗೆ ನೈವೇದ್ಯಕ್ಕೆ ಸ್ವಲ್ಪ ಕೇಸರಿ. ಜಸ್ಟ್ ನಾವು ಹಾಲು ತುಪ್ಪ ನೈವೇದ್ಯ ಅಂತ ಇಟ್ಟರು ರಾಯರಿಗೆ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಕೈಲಾದಷ್ಟು ಮಾಡಿದ್ರೆ ಸಾಕು. ನೀವು ಜಸ್ಟ್ ನೀರು ಮತ್ತು ಹಾಲು ಅದರೊಳಗಡೆ ಒಂದು ತುಳಸಿ ದಳ ಹಾಕಿ ನೈವೇದ್ಯ ಮಾಡಿದ್ರೂ ಖುಷಿನೇ ರಾಯನಿಗೆ. ರಾಗಿ ಗಂಜಿಗೆ ಇಟ್ಬಿಡ್ತೀನಿ. ಆಮೇಲೆ ಅಮ್ಮ ಬಂದು ಸುಮ್ಮನೆ ಅಮ್ಮಂಗೂ ಲೇಟ್ ಆಗುತ್ತೆ. 7:30 ಆಗಿದೆ ಆಗಲಿಕ್ಕೆ. ಸುಮ್ಮನೆ ಅಮ್ಮಂಗೂ ಲೇಟ್ ಆಗುತ್ತೆ. ಅದಕ್ಕೆ ಈ ಕಡೆ ರವೆ ಹುರಿಯೋದ್ರೊಳಗಡೆ ಟಿಫನ್ಗೆ ರಾಗಿ ಗಂಜಿ ಮಾಡ್ಕೊಬಿಟ್ರೆ ಆಮೇಲೆ ಆರಾಮಾಗಿ ತಿನ್ಬೋದು. ನಾನಿದು ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ವ, ಅದನ್ನು ಯೂಸ್ ಮಾಡೋದು ಅಮ್ಮ. ಅದನ್ನು ಹಾಕಿ ಅದು ಎಷ್ಟೋ ಬೆಟರ್ ನಾವು ಯೂಸ್ ಮಾಡೋ ಬೇರೆ ಬೆಲ್ಲ ಮತ್ತು ಸಕ್ಕರೆಗೆ ಕಂಪೇರ್ ಮಾಡಿದ್ರೆ. ಹಾಲು ಈಗಲೇ ಹಾಕ್ಬೇಡಿ, ಅದು ಬೆಲ್ಲ ಹಾಕಿರ್ತೀವಲ್ಲ ಹೊಡೆದೋಗ್ಬಿಡುತ್ತೆ. ಬಾಳೆಹಣ್ಣು ಹಾಕ್ತಾರೆ. ನೀವು ಈ ರೀತಿ ಮಾಡ್ಕೊಳ್ಳಿ ಕೇಸರಿಬಾತ್. ಬಾಳೆಹಣ್ಣು ಹಾಕ್ಕೊಂಡು ಅಥವಾ ಪೈನಾಪಲ್ ಕೇಸರಿಬಾತ್ ತಿಂದೇ ಇರ್ತೀರ. ಈ ಬಾಳೆಹಣ್ಣು ಹಾಕಿ ಒಮ್ಮೆ ಟ್ರೈ ಮಾಡಿ, ಸೊಗದಾಗಿರುತ್ತೆ. ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಏನಾದರೂ ಹಾಕಿದ್ರು ಕೈ ತೊಳಿಬೇಕು. ಆ ರೀತಿ ನಾನು ಈಗ ಸ್ವಲ್ಪ ಹಾಲು ಹಾಕಿ ಕೇಸರಿ ಬಾತ್ ಹಿಂಗೆ ಕಲಿಸ್ಕೊಂಡು ಹಾಕಿದರೆ ಗಂಟಾಗಲ್ಲ. ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಅಂಡ್ ನೈವೇದ್ಯ ರೆಡಿ. ಅಮ್ಮ ಬಂದರು. ಪೂಜೆ ಸ್ಟಾರ್ಟ್ ಮಾಡ್ಲಾ? ಪೂಜೆ ಸ್ಟಾರ್ಟ್ ಮಾಡ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ, ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮಳೆ ಕೂಡ ಬಂದಿತ್ತು ಇವತ್ತು. ಆ್ಯಂಡ್ ನನ್ನ ಗಾಡಿ ಪ್ರಾಬ್ಲಮ್ ಆಯಿತು, ಅಂದರೆ ಸ್ಟಾರ್ಟ್ ಆಗ್ತಿರಲಿಲ್ಲ. ಸೊ ಅದನ್ನು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿ ಕ್ಲೀನ್ ಮಾಡೋಷ್ಟರಲ್ಲಿ ಲೇಟ್ ಆಗೋಯಿತು. ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ 7:30 ಆಗಿತ್ತು. ಲೇಟ್ ಆಗಿತ್ತು, ಪರವಾಗಿಲ್ಲ ಅಂತ ಹೇಳಿ ಆದರೂ ನಾನು ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಮತ್ತು ದೇವ್ರ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಹಾಗೆ ಮನೆಯ ಹಿರಿಯರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ನಮ್ಮ ಮನೇಲಿ ಧೂಳು ತುಂಬ ಜಾಸ್ತಿ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಧೂಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಾವು 15 ದಿನಕ್ಕೊಮ್ಮೆ ಮನೆ ಕ್ಲೀನಿಂಗ್ ಅಂತೂ ಮಾಡ್ತಾನೆ ಇರ್ತೀವಿ. ಅಮ್ಮ ಹೇಳ್ತಾ ಇರ್ತಾರೆ, ಯಾರನ್ನಾದ್ರೂ ನೋಡೋಣ ಕಸ ಅನ್ನೋಕ್ಕೆ ಎಲ್ಲ ಮನೆ ಕ್ಲೀನಿಂಗೋಸ್ಕರ ಅಂತ. ಬಟ್ ಅವ್ರು ಎಷ್ಟೇ ಕ್ಲೀನ್ ಮಾಡಿ ಹೋದ್ರೂ ಆಮೇಲೆ ಸಮಾಧಾನನೇ ಆಗಲ್ಲ. ನಮ್ಮಮ್ಮ ಮತ್ತೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅವರು ಜಾಸ್ತಿನೂ ಕೇಳಿದ್ರು. ಒಮ್ಮೆ ನಾವು ಕೇಳಿದ್ವಿ, ಆ ರೀಸನ್ಗೆ ನಾವು ಯಾರನ್ನೂ ಇಟ್ಕೊಂಡಿಲ್ಲ ಕೆಲಸಕ್ಕೆ. ಈಗ ರಾಯರನ್ನ ನಂಬಿದ್ರೆ ಏನೆಲ್ಲ ಪವಾಡ ನಡೆಯುತ್ತೆ ಅಂತ ಹೇಳ್ತೀನಿ. ಮಂತ್ರಾಲಯದ ದೇವರು ಗುರು ರಾಘವೇಂದ್ರ ಸ್ವಾಮಿಗಳು ಪ್ರಪಂಚಾದ್ಯಂತ ಭಕ್ತರನ್ನು ಹೊಂದಿದ್ದಾರೆ ಅಲ್ವಾ. ರಾಯರ ಮಹಿಮೆ ಪವಾಡ ಏನಂತ ಅವರ ಎಲ್ಲ ಭಕ್ತರಿಗೂ ಗೊತ್ತಿರೋ ವಿಷಯ.
ಈ ನಮ್ಮ ರಾಯರು ಸಾಕಷ್ಟು ಸೆಲೆಬ್ರಿಟಿ ಜೀವನ ಕೂಡ ಬದಲಾಯಿಸಿದ್ದಾರೆ. ಇನ್ನೊಂದೇನಪ್ಪ ಅಂತ ಅಂದರೆ ಅಣ್ಣವರು ಎಂಥ ಅಪ್ರತಿಮ ಕಲಾವಿದರು ಅಂತ ನಮಗೆಲ್ಲ ಗೊತ್ತೇ ಇದೆ. ವಿಶ್ವದಾದ್ಯಂತ ಇವರು ಅಭಿಮಾನಿ ಬಳಗ ಹೊಂದಿದ್ದಾರೆ. ಅಣ್ಣವರು ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು. ಈ ಮಾತಿಗೆ ಒಂದು ಸಾಕ್ಷಿ, ಅಣ್ಣವರು ಇದ್ದ ಸಮಯದಲ್ಲಿ ಅವರು ಹಾಡಿರುವ ಅತಿ ಹೆಚ್ಚು ಭಕ್ತಿಗೀತೆಗಳು ರಾಘವೇಂದ್ರ ಸ್ವಾಮಿಗಳದ್ದು. ಇವರು ಸ್ವಾಮಿಗಳ ಬಗ್ಗೆ ಹಾಡಿರುವ ಹಾಡುಗಳನ್ನು ಈಗಲೂ ಸಹ ನೀವು ಕೇಳಬಹುದು. ಅಣ್ಣವರ ಬದುಕಿನಲ್ಲಿ ರಾಯರ ಪಾತ್ರ ಬಹಳ ಪ್ರಮುಖವಾದದ್ದು. ರಾಯರ ಅನುಗ್ರಹದಿಂದ ಅಣ್ಣವರು ಜೀವನದಲ್ಲಿ ಏಳಿಗೆ ಕಂಡ್ರಂತೆ. ಹಾಗೆಯೇ ಅಣ್ಣವರ ಬದುಕಿನಲ್ಲಿ ಯಶಸ್ಸು ಕಾಣಲು ರಾಯರು ಅಭಯ ನೀಡಿದ್ರಂತೆ ಎನ್ನುವುದು ಹಲವಾರು ಜನರ ನಂಬಿಕೆ. ಇನ್ನು ನಟ ಜಗ್ಗೇಶ್ ನವರಸ ನಾಯಕ ಅಂತ ಕೇಳೇ ಇರ್ತೀರ. ಕನ್ನಡದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸೋ ಮೂಲಕ ಕೆರಿಯರ್ ಶುರು ಮಾಡಿ ಆನಂತರ ಹಾಸ್ಯ ಕಲಾವಿದರಾಗಿ ಬಳಿಕ ಹೀರೋ ಆಗಿ ರಾಜಕಾರಣಿಯಾಗಿ ಜಗ್ಗೇಶ್ ಅವರು ಗುರುತಿಸ್ಕೊಂಡಿರ್ತಾರೆ. ಆದರೆ ಆರಂಭದಲ್ಲಿ ಜಗ್ಗೇಶ್ ಅವರು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡೋ ಪರಿಸ್ಥಿತಿ ಜಗ್ಗೇಶ್ ಅವರದಾಗಿತ್ತು. ಆಗ ಆಶೀರ್ವಾದ ಮಾಡಿ ಅವರಿಗೆ ಏಳಿಗೆ ಆಗೋ ಹಾಗೆ ಅನುಕೂಲ ಮಾಡಿಕೊಟ್ಟಿದ್ದು ರಾಯರು. ಜಗ್ಗೇಶ್ ಅವರು ಪ್ರತಿ ವೇದಿಕೆ ಮೇಲೆ ಅಥವಾ ಇಂಟರ್ವ್ಯೂಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೇಳೋದನ್ನ ನೀವು ಕೇಳೇ ಇರ್ತೀರ. ರಾಯರು ಎಲ್ಲರ ಜೀವನದಲ್ಲಿ ತಂದಿರೋ ಬದಲಾವಣೆಗಳನ್ನ ನೋಡಿದ್ರೆ ರಾಯರ ಅನುಗ್ರಹದ ಬಗ್ಗೆ ನಿಮಗೆ ಅರಿವು ಮೂಡುತ್ತೆ. ಕಾಲ ಎಷ್ಟೇ ಮುಂದುವರೆದ್ರೂ ಆಧುನಿಕ ತಂತ್ರಜ್ಞಾನಗಳು ಬಂದರೂ ಕೂಡ ದೈವಾನುಗ್ರಹ ಇಲ್ಲದೆ ಏನನ್ನೂ ಸಾಧಿಸೋಕ್ಕಾಗಲ್ಲ ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ನೀವು ಕೂಡ ಒಳ್ಳೆ ಮನಸ್ಸಿಂದ ರಾಯರನ್ನ ಭಕ್ತಿಯಿಂದ ನೆನೆರಿ, ಆರಾಧನೆ ಮಾಡಿ, ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗಳದ್ದು ಗಾಯತ್ರಿ ಮಂತ್ರನ ಪಠಣೆ ಮಾಡಿ, ಜಪ ಮಾಡಿ, ಮನಸ್ಸು ಕೂಡ ಶಾಂತವಾಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಬಂದ್ಬಿಟ್ಟು ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹೇ. ಇದು ಕಾಣಿಸ್ತಾ ಇಲ್ಲಿ ತೋರಿಸ್ತೇನೆ. ಪೇಣಿಕಲ್ಲು ಬರುತ್ತಲ್ಲ, ಅದ್ರಲ್ಲಿ ಕೆತ್ತನೆ ಮಾಡಿರೋದು. ಉದ್ನಿ ಕಡ್ಡಿ ಸಿಕ್ಸೋಕಿದು ಒಂದು ಕಡೆ, ಇನ್ನೊಂದು ಹೀಗೆ ಊದ್ಬತ್ತಿ ಬರುತ್ತಲ್ಲ, ಏನಂತ ಧೂಪ ಬರುತ್ತಲ್ಲ, ಅದನ್ನು ಹಚ್ಚಿ ಇಡೋಕ್ಕೆ. ಅದು ಸೈಜ್ ಪ್ರಕಾರನೇ ದೊಡ್ಡದು, ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು, ಮತ್ತು ಚೂರು ಚಿಕ್ಕದು, ಮತ್ತು ಅದಕ್ಕಿಂತ ಒಂದು ಸ್ವಲ್ಪ. ಈ ಕಟ್ಟಿಂಗ್ ಮಾತ್ರ ಸಖತ್ತಾಗಿದೆ. ಇಲ್ಲೇ ನಾವು ದುರ್ಗಾದೇವಿಗೆ ಹೋಗಿದ್ವಲ್ಲ ಲಾಸ್ಟ್ ಲಾಗಲ್ಲಿ ಅಣ್ಣ ಅತ್ತಿಗೆ ಬಂದಿದ್ರಲ್ಲ, ಅವ್ರ ಜೊತೆ ಹೋದಾಗ ಅವರೊಂದು ಹಿಂಗೆ ಕುಟ್ಟು ಕಲ್ಲು ತೊಗೊಂಡ್ರು ಚಟ್ನಿ ಕುಟ್ಟೋಕ್ಕೆ. ಆಗ ಇದೊಂದು ಇಷ್ಟ ಆಗಿ ಉದ್ನಿ ಕಡಿ ಸಿಕ್ಸೋಕ್ಕೆ ಇದು ನಾವು ತೊಗೊಂಡು. ಹೇಗಿದೆ ಕಾಮೆಂಟ್ ಮಾಡಿ. ನಮ್ಮ ಬಂದರು ರಾಘವೇಂದ್ರ ಮಗಳು ಸೂಪರ್ ಸುಸ್ತಿಕ್ಕರು ಬಿಟ್ಬಿಟ್ಟಾಳ, ಮಳೆ ಬಂದ್ಬಿಟ್ಟ. ಏನು ಚೆನ್ನಾಯ್ತು. ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಃ ಪ್ರಚೋದಯಾತ್. ಈ ಒಂದು ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರನ ನೀವು ಜಪ ಮಾಡಿದ್ರೆ, ಪಠಣೆ ಮಾಡಿದ್ರೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತವಾಗಿರುತ್ತೆ, ಹಾಗೆ ಮನೇಲೂ ಶಾಂತತೆ ಇರುತ್ತೆ. ನಿಮಗೆ ಲೋ ಎನರ್ಜಿ ಫೀಲ್ ಆದಾಗ ಅಥವಾ ನೆಗೆಟಿವ್ ಥಾಟ್ಸ್ ಬರ್ತಾ ಇರಬೇಕಾದ್ರೆ ಈ ಒಂದು ಮಂತ್ರನ ಹೇಳ್ಕೊಳ್ಳಿ. ಈ ಒಂದು ಮಂತ್ರ ಅಲ್ಲದೆ ಇನ್ನೊಂದು ಮಂತ್ರದ ಬಗ್ಗೆ ಕೂಡ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ. ಆ ಮಂತ್ರ ಬಗ್ಗೆ ಕೂಡ ನೀವು ಚೆಕ್ ಮಾಡಿ, ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ. ಇವತ್ತಿನ ಪೂಜೆ ಮತ್ತು ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಥರ್ಸ್ಡೇ. ಏನಕ್ಕೆ ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದಾರೆ. ಚಪಾತಿಗೆ ಏನು ಮಮ್ಮಿ? ಹೆಸರು ಕಾಳು ಪಲ್ಯ. ಹೆಸರು ಕಾಳು ಪಲ್ಯ, ಸಬ್ಬಸ್ಗಿ ಸೊಪ್ಪಾಕಾಯಿ. ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸುತ್ತೆ. ನಂಗೆ ಖುಷಿ ಈ ರೀತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.